ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. 42ನೇ ಎಸಿಎಂಎಂ ಕೋರ್ಟ್ನಿಂದ ರೇವಣ್ಣ ಜಾಮೀನನ್ನು ಪಡೆದಿದ್ದಾರೆ. ಈ ಮುಖಾಂತರ 2 ಪ್ರಕರಣದಲ್ಲಿ ಜಾಮೀನು ಪಡೆದುಕೊಂಡು ಈಗ ಸದ್ಯಕ್ಕೆ ನಿರಾಳರಾಗಿದ್ದಾರೆ ಮಾಜಿ ಸಚಿವ ರೇವಣ್ಣ. 42ನೇ ಎಸಿಎಂಎಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. KR ನಗರ ಕಿಡ್ನಾಪ್ ಕೇಸ್ನಲ್ಲೂ ಕೂಡ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿತ್ತು. ಈಗ ಕಿಡ್ನಾಪ್ ಮತ್ತು ಲೈಂಗಿಕ ದೌರ್ಜನ್ಯ 2 ಕೇಸ್ನಲ್ಲೂ ಕೂಡ ಜಾಮೀನು ಸಿಕ್ಕಂತಾಗಿದೆ. ಮಾಜಿ ಸಚಿವ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. SIT ಅವರು ರೇವಣ್ಣ ಅವರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿ 1 ವಾರ ಇದ್ದರು. ಅದಾದ ನಂತರ ಮೊದಲ ಬಾರಿಗೆ ಅವರಿಗೆ ಜಾಮೀನು ಸಿಗುತ್ತೆ KR ನಗರ ಕಿಡ್ನಾಪ್ ಪ್ರಕರಣದಲ್ಲಿ. ಅದಾದ ನಂತರ ಮತ್ತೊಂದು ಕೇಸ್, ಇದು ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತಹ ಕೇಸ್, ಲೈಂಗಿಕ ದೌರ್ಜನ್ಯ ಮತ್ತು ಕಿಡ್ನಾಪ್. ಈ ಪ್ರಕರಣದಲ್ಲಿ ಕೂಡ ಈಗ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಂದರೆ ಈಗ ಬಂಧನದ ಭೀತಿಯಿಂದ ಮುಕ್ತರಾಗಿದ್ದಾರೆ ರೇವಣ್ಣ ಅವರು ತುಂಬ ಆತಂಕದಿಂದನೇ ಕಾಲವನ್ನು ಕಳೆದಿದ್ದರು. ಯಾಕೆಂದರೆ ಕಳೆದ ಶುಕ್ರವಾರವೇ ಈ ವಿಚಾರವಾಗಿ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದು ತೀರ್ಪನ್ನು ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಈಗಷ್ಟೇ ಬರ್ತಾ ಇರತಕ್ಕಂಥ ಬಿಗ್ ಬ್ರೇಕಿಂಗ್ ನ್ಯೂಸ್, ಎಚ್.ಡಿ. ರೇವಣ್ಣಗೆ ನಿಜಕ್ಕೂ ಕೂಡ 2 ಪ್ರಕರಣದಲ್ಲೂ ಬಿಗ್ ರಿಲೀಫ್ ಸಿಕ್ಕಿದೆ. 2 ಪ್ರಕರಣದಲ್ಲಿ ಜಾಮೀನನ್ನು ಪಡೆದುಕೊಂಡು ಸದ್ಯಕ್ಕೆ ನಿರಾಳರಾಗಿದ್ದಾರೆ ಎಚ್.ಡಿ. ರೇವಣ್ಣ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಬೆಳಕಿಗೆ ಬಂದ ಬಳಿಕ KR ನಗರದಲ್ಲಿ ಸಂತ್ರಸ್ತೆಯೊಬ್ಬರ ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದರು ರೇವಣ್ಣ. ಆ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಕ್ತು. ಅದಕ್ಕೂ ಮೊದಲು ಹೊಳೆನರಸೀಪುರದಲ್ಲಿ ಸಂತ್ರಸ್ತೆಯೊಬ್ಬರು ಲೈಂಗಿಕ ದೌರ್ಜನ್ಯದ ದೂರನ್ನು ದಾಖಲು ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರಿಗೆ ನ್ಯಾಯಾಲಯ ಅಂದರೆ ಜನಪ್ರತಿನಿಧಿಗಳ ಬೆಂಚ್ನಲ್ಲಿ ಜಾಮೀನು ಸಿಕ್ಕಿದೆ. ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ. 42ನೇ ಎಸಿಎಂಎಂ ಕೋರ್ಟ್ನಿಂದ ಈಗ ಜಾಮೀನನ್ನು ಪಡೆದುಕೊಂಡಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಸದ್ಯಕ್ಕೆ ನಿರಾಳ. ಮತ್ತೊಮ್ಮೆ ಬಂಧನ ಮಗದೊಂದು ಇಲ್ಲ. ಯಾಕೆಂದರೆ ಬೇರೆ ಯಾವ ದೂರುಗಳು ಕೂಡ ಅವರ ವಿರುದ್ಧ ದಾಖಲಾಗಿರಲಿಲ್ಲ. 2 ಪ್ರಮುಖ ಪ್ರಕರಣಗಳಲ್ಲಿ ರೇವಣ್ಣ ಅವರು ಆರೋಪಿಯಾಗಿದ್ದರು. ಒಂದು KR ನಗರ ಕಿಡ್ನಾಪ್ ಪ್ರಕರಣ ಮತ್ತು ಹೊಳೆನರಸೀಪುರ ಲೈಂಗಿಕ ದೌರ್ಜನ್ಯ ಪ್ರಕರಣ. ಈ 2 ಪ್ರಕರಣಗಳಲ್ಲಿ ನ್ಯಾಯಾಲಯ ರೇವಣ್ಣ ಅವರಿಗೆ ಈಗ ಸದ್ಯಕ್ಕೆ ಜಾಮೀನನ್ನು ಕೊಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ. ಎಸ್ ಮುರಳಿ, ಇವತ್ತು ಜಾಮೀನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಷರತ್ತುಗಳನ್ನು ನ್ಯಾಯಾಲಯ ವಿಧಿಸಿದೆಯಾ? ಏನು ಅಭಿಪ್ರಾಯ ವ್ಯಕ್ತಪಡಿಸಿದೆ ಈ ವಿಚಾರದಲ್ಲಿ? ಖಂಡಿತ ಅರವಿಂದ್. ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ರೆಗ್ಯುಲರ್ ಬೇಲನ್ನ ಅಂದ್ರೆ ಜಾಮೀನನ್ನ ಪಡೆದುಕೊಳ್ಳೋದಕ್ಕೆ ಕೋರ್ಟ್ ನ ಮುಂದೆ ಹಾಜರಾದ ಸಂದರ್ಭದಲ್ಲಿ SIT ಅಧಿಕಾರಿಗಳು ಅಂದ್ರೆ SIT ಪರ SPP ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು. ಅಂದ್ರೆ ಇದನ್ನ ಜಾಮೀನನ್ನ ಮಂಜೂರು ಮಾಡಬಹುದು, ಜಾಮೀನನ್ನ ಮಂಜೂರು ಮಾಡ್ಲಿಕ್ಕೆ ಈ ನ್ಯಾಯಾಲಯಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿ ಒಂದಷ್ಟು ವಾದವನ್ನ ಮಂಡನೆಯನ್ನ ಮಾಡ್ತಾರೆ. ವಾದವನ್ನ ಮಂಡನೆ ಮಾಡಿದ ಬಳಿಕ ಒಂದಷ್ಟು ವಾದ ಪ್ರತಿವಾದ 2 ಕಡೆಯಿಂದ ಆಗುವಂತದ್ದು. ಅಂದ್ರೆ ರೇವಣ್ಣ ಅವರು ಏನು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ. ಆದ್ರೆ A2 ಆರೋಪಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅತ್ಯಾಚಾರ ಪ್ರಕರಣ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಇವರನ್ನ ಆ FIR ನಲ್ಲಿ ಇಟ್ಕೊಂಡು ಜಾಮೀನನ್ನ ಮಂಜೂರು ಮಾಡಬಾರ್ದು ಅಂತ ಹೇಳಿ ವಾದ ಪ್ರತಿವಾದ 2 ಕೂಡ ಆಗಿತ್ತು. ವಾದ ಪ್ರತಿವಾದನ ಆಲಿಸಿದ ನ್ಯಾಯಾಲಯ ಇವತ್ತು ಜಾಮೀನನ್ನ ಮಂಜೂರು ಮಾಡಿರೋಂಥದ್ದು. ಅಂದ್ರೆ ಶುಕ್ರವಾರ ಸಂಜೆ ಅಷ್ಟೇ ಅವರ ಅರ್ಜಿ ವಿಚಾರಣೆ ಮಾಡಿತ್ತು. ವಿಚಾರಣೆ ಆದ ಬಳಿಕ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿದ್ರು. ಇವತ್ತು 2:45 ಸಂದರ್ಭದಲ್ಲಿ ಆದೇಶವನ್ನ ಕೊಟ್ಟಿದ್ರೆ, ಆದೇಶದಲ್ಲಿ ಕೊಟ್ಟ ಪ್ರಕಾರ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಈ ಅರ್ಜಿಯನ್ನು ವಿಚಾರಣೆ ಮಾಡಕ್ಕೆ ಅರ್ಹತೆ ಇದೆ ಮತ್ತು ಯೋಗ್ಯವಾಗಿದೆ ಅಂತ ಹೇಳಿ ಕೂಡ ಅದನ್ನು ಪರಿಗಣನೆಗೆ ತೆಗೆದುಕೊಂಡು, ಯಾಕಂದ್ರೆ 354A ಮತ್ತು D ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು, ಅದು ಬೇಲೇಬಲ್ ಅಫೆನ್ಸ್ ಆಗಿರುವಂತದ್ದು. ಬೇಲೇಬಲ್ ಅಫೆನ್ಸ್ ಆಗಿರೋ ಹಿನ್ನೆಲೆಯಲ್ಲಿ ಇದಕ್ಕೆ ಯಾವುದೇ ರೀತಿಯ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಥವಾ ಸೆಷನ್ಸ್ ಕೋರ್ಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೂಡ ಕನ್ಸಿಡರ್ ಅನ್ನ ಮಾಡ್ತಾರೆ. ಕನ್ಸಿಡರ್ ಅನ್ನ ಮಾಡಿ ಈಗ ವಾದ ಪ್ರತಿವಾದನ ಆಲಿಸಿದ ಬಳಿಕ ಈಗ ಆದೇಶವನ್ನು ಕೂಡ ಕೊಟ್ಟಿರುವಂತದ್ದು. ಆ ಪ್ರಕಾರ ರೇವಣ್ಣ ಅವರಿಗೆ 5 ಲಕ್ಷ ಬಾಂಡ್ ಒಂದು ಶ್ಯೂರಿಟಿಯನ್ನ ಕೊಟ್ಟಿದ್ದಾರೆ. ಷರತ್ತುಬದ್ಧ ಷರತ್ತುಗಳನ್ನ ವಿಧಿಸಿರುವಂತದ್ದು. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಷರತ್ತುಗಳನ್ನು ಕೂಡ ಸದ್ಯಕ್ಕೆ ಫಿಕ್ಸಿಲ್ಲ. ಅಂದ್ರೆ ಆದೇಶ ಪ್ರತಿ ಬಂದ ಬಳಿಕ ಇನ್ನೊಂದಷ್ಟು ಯಾವ ಷರತ್ತುಗಳನ್ನ ವಿಧಿಸಿದರೆ ಏನೋ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತವೆ. ಸದ್ಯಕ್ಕೆ ಈಗ ಜಾಮೀನು ಮಂಜೂರಾಗಿ ರೇವಣ್ಣ ಅವರು ಬಿಗ್ ರಿಲೀಫ್ ಅನ್ನ ಹೊಂದಿರುವಂತದ್ದು. ಅಂದ್ರೆ ಕಿಡ್ನಾಪ್ ಪ್ರಕರಣ, ಕೇರಳದ ಕಿಡ್ನಾಪ್ ಪ್ರಕರಣದಲ್ಲೂ ಕೂಡ ಜಾಮೀನು ಮಂಜೂರಾಗಿತ್ತು. ಈಗ ಏನು ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂದ್ರೆ ಕಿಡ್ನಾಪ್ ಪ್ರಕರಣಕ್ಕಿಂತ ಮುಂಚೆ ದಾಖಲಾಗಿದ್ದಂತ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿತ್ತು ಅದರಲ್ಲೂ ಕೂಡ ರಿಲೀಫ್ ಅನ್ನ ಹೊಂದಿದ್ದಾರೆ. ರಿಲೀಫ್ ಅನ್ನ ಹೊಂದಿ ಈಗ ಏನು ಷರತ್ತುಗಳ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ರೇವಣ್ಣ ಅವರು ಕೋರ್ಟ್ ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಬರ್ತಾ ಇರತಕ್ಕಂಥ ಬಿಗ್ ಬ್ರೇಕಿಂಗ್ ನ್ಯೂಸ್, ಮಾಜಿ ಸಚಿವ ರೇವಣ್ಣ ಅವರಿಗೆ 2 ಪ್ರಕರಣಗಳಲ್ಲಿ ಜಾಮೀನು ಸಿಕ್ಕಿರೋದ್ರಿಂದ ಬಂಧನ
ವಿಚಾರದಿಂದ ಈಗ ಸದ್ಯಕ್ಕೆ ಅವರು ನಿರಾಳರಾಗಿದ್ದಾರೆ. ಹಾಗೂ SPP ಅವರು ವಾದ ಮಂಡನೆ ಮಾಡಿದ್ದಾರೆ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬರಲಿಕ್ಕಿಲ್ಲ ಇದು ಕೊಡೋದಕ್ಕೆ ಜಾಮೀನನ್ನು ಅಂತ. ಆದರೆ ಇಲ್ಲ, ಇದು ಜಾಮೀನು ಅರ್ಜಿ ವಿಚಾರಣೆ ಮಾಡೋದಕ್ಕೆ ಅರ್ಹವಾದ ಕೇಸ್ ಅಂತಕ್ಕಂಥದ್ದನ್ನು ಪರಿಗಣಿಸಿ ವಾದ ಪ್ರತಿವಾದಗಳು ನಡೆದ ನಂತರ ರೇವಣ್ಣ ಅವರೇ ಖುದ್ದು ಕೋರ್ಟ್ಗೆ ಹಾಜರಾಗಿದ್ದರು ಇವತ್ತು. ಈ ಹಿನ್ನೆಲೆಯಲ್ಲಿ ಒಬ್ಬರು ಶ್ಯೂರಿಟಿ ಮತ್ತು 5 ಲಕ್ಷ ಬಾಂಡ್ ಇದನ್ನು ಕೊಡಬೇಕು ಅಂತ ಹೇಳಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣ ಅವರಿಗೆ ಈಗ ರೆಗ್ಯುಲರ್ ಬೇಲನ್ನು ಕೊಡಲಾಗಿದೆ. ಹಾಗಾಗಿ ಸದ್ಯಕ್ಕಂತೂ ಇನ್ನು ಬಂಧನ ಅಂತಕ್ಕಂಥ ಹೆದರಿಕೆ ಇಲ್ಲ.